ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತನೊಬ್ಬನ ಮನೆಯ ಮೇಲೆ ರೇಡ್ ಮಾಡಲಾಗಿದೆ. ಯಾತಕ್ಕೋಸ್ಕರ ರೇಡ್ ಮಾಡಲಾಗಿದೆ ಅಂತಂದ್ರೆ ಅವರ ಮನೆಯಲ್ಲಿ 30 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಕೊಟ್ಟಿದ್ದ ಸುಪಾರಿಯ ಹಣ ಅದು. ಅದ್ರ ಬಗ್ಗೆ ಅವರೇ ಬಾಯಿ ಬಿಟ್ಟಿದ್ರು. ಹಾಗಾಗಿ ರೇಡ್ ಮಾಡಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಸರಿಯಾಗಿ ಶವವನ್ನ ವಿಲೇವಾರಿ ಮಾಡಬೇಕು, ಯಾರಿಗೂ ಕೂಡ ಅನುಮಾನ ಬರಬಾರದು, ತನ್ನ ಹೆಸರನ್ನ ಎಲ್ಲೂ ಬಾಯಿ ಬಿಡಬಾರದು ಅನ್ನೋ ಕಾರಣಕ್ಕೋಸ್ಕರ ಸುಮಾರು 30 ಲಕ್ಷ ಹಣವನ್ನ ದರ್ಶನ್ ಸುಪಾರಿ ರೂಪದಲ್ಲಿ ಕೊಟ್ಟಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಈ ಆರೋಪಿಗಳು ಆ ಹಣದ ಬಗ್ಗೆ ಬಾಯಿ ಬಿಟ್ಟಿದ್ರು. ಅಂದರೆ ಹೆಣವನ್ನು ವಿಲೇವಾರಿ ಮಾಡಿ ಬಂದು ದುಡ್ಡನ್ನು ಆಮೇಲೆ ಹಂಚಿಕೊಳ್ಳೋಣ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು. ಈಗ ಆ 30 ಲಕ್ಷ ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗಾಗಲೇ ಹಣವನ್ನು 5 ಲಕ್ಷ ರೂಪಾಯಿಗಳ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಅಡ್ವಾನ್ಸ್ ಹಣನ ಅಥವಾ ಒಟ್ಟು 30 ಲಕ್ಷ ಹಣನೂ ಕೂಡ ಇವತ್ತೇ ಸಿಕ್ಕಿದೆಯಾ? ಅದು ಅಡ್ವಾನ್ಸ್ ಹಣ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಈಗ ಅಂದ್ರೆ 5 ಲಕ್ಷ ಏನಿತ್ತು ರಿಮೈಂಡ್ ಕಪ್ ಇಲ್ಲಿ ಬರ್ದಂತ 5 ಲಕ್ಷ ಹಣದ ಏನಿತ್ತು ಅದು ರಿಮೈಂಡ್ ಕಪ್ ಅಲ್ಲಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಈಗ ಆತ ಆಪ್ತನ ಒಬ್ಬನ ಮನೆಯಲ್ಲಿ ಹಣವನ್ನ ಇಟ್ಕೊಂಡಿದ್ರು. ಅಂದ್ರೆ ಪ್ರದೀಶ್ ಮತ್ತು ದೀಪಕ್ ಈ ಬಗ್ಗೆ ಡೀಲನ್ನ ಮಾಡಿದ್ರು. ಡೀಲನ್ನ ಮಾಡಿ ಹಣವನ್ನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಹಣವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಪೊಲೀಸರು ನಿರಂತರವಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಅಷ್ಟು ಕ್ಯಾಶ್ ಏನಾದ್ರು ಸೀಸ್ ಮಾಡಿದ್ರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಸಿಗ್ತವೆ. ಸಾಕ್ಷ್ಯಗಳು ಸಿಕ್ಕೋ ಹಿನ್ನೆಲೆಯಲ್ಲಿ ಈ ರೀತಿಯಲ್ಲಿ ಹಣವನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಬಹುತೇಕ ಅದನ್ನ ನ್ಯಾಯಾಲಯದ ಗಮನಕ್ಕೆ ತರುವಂತದ್ದು. ಜೊತೆಗೆ ಈ ಗ್ಯಾಂಗ್ ಒಂದು ಹಣವನ್ನ ಏನೋ ಸಾಗಾಟನ ಮಾಡ್ಲಿಕ್ಕೆ ಯಾವ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರೋ ಅನ್ನೋದಕ್ಕೆ ಇದೊಂದು ಪೂರಕವಾದ ಸಾಕ್ಷಿಯಾಗಿ ಪರಿಗಣಿಸುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಆ ಹಣವನ್ನು ಯಾಕೆ ಸೀಸ್ ಮಾಡಬೇಕು ಅಂದರೆ ಅದೂ ಕೂಡ ಒಂದು ಸಾಕ್ಷಿ ಆಗುತ್ತೆ. ದರ್ಶನ್ ಹಣವನ್ನು ಕೊಟ್ಟಿದ್ರು, ಆ ಹಣವನ್ನು ಎಲ್ಲೂ ಖರ್ಚು ಮಾಡದೆ ಅವರು ಒಂದು ಕಡೆ ಇಟ್ಟಿದ್ರು. ಒಟ್ಟಾಗಿ ಲಂಪ್ ಸಮ್ ಹಣ 30 ಲಕ್ಷ ರೂಪಾಯಿ ಅದನ್ನು ನಾವು ಸೀಸ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕೋರ್ಟ್ ಗಮನಕ್ಕೆ ತರಬೇಕಲ್ಲ. ಸೊ ಹಾಗಾಗಿ ಈ ಹಣವನ್ನು ಸೀಸ್ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಇಬ್ಬರು ಮಾತನಾಡಿಕೊಂಡಿರ್ತಕ್ಕಂಥ ಒಂದು ಆಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಡೆವಿಲ್ ದರ್ಶನ್ ಗ್ಯಾಂಗ್ನ ಕ್ರೌರ್ಯಕ್ಕೆ ಒಂದು ಆಡಿಯೋವನ್ನು ಸಾಕ್ಷಿಯಾಗಿ ನಾವು ನಿಮಗೆ ಕೊಡ್ತೀವಿ. ಹೇಗೆ ನಡೀತು ಈ ಇಡೀ ಇನ್ಸಿಡೆಂಟ್ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಫೋನ್ನಲ್ಲಿ ಮತ್ತೊಬ್ಬ ವ್ಯಕ್ತಿಗೆ. ಇಬ್ಬರು ಮಾತನಾಡಿಕೊಂಡಿದ್ದಾರೆ ಎನ್ನಲಾದಂತಹ ಆಡಿಯೋ. ಅಲ್ಲಿ ಕ್ರೌರ್ಯ ಹೇಗಿತ್ತು, ದರ್ಶನ್ ಅವರ ಕ್ರೌರ್ಯ ಹೇಗಿತ್ತು, ಅವರ ಟೀಮ್ನವರ ಕ್ರೌರ್ಯ ಹೇಗಿತ್ತು ಅಂತಕ್ಕಂಥದ್ದನ್ನು ಆತ ಎಕ್ಸ್ಪ್ಲೈನ್ ಮಾಡ್ತಾನೆ. ರೇಣುಕಾಸ್ವಾಮಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿದಾರಂತೆ. ಮನಸೋ ಇಚ್ಛೆ, ತಮ್ಗೆ ಹೆಂಗೆ ಬೇಕು ಹಾಗೆ ಕೈಗೆ ಸಿಕ್ಕ ವಸ್ತುಗಳಿಂದ ಹೊಡೆದಿದ್ದಾರೆ. ದರ್ಶನ್ ಗ್ಯಾಂಗ್ ಸಿಕ್ಕ ವಸ್ತುಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ತಲೆಯನ್ನು ಟ್ರಕ್ ಒಂದಕ್ಕೆ ಗುದ್ದಿಸಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿರ್ತಕ್ಕಂಥದ್ದು. ಆಡಿಯೋದಲ್ಲಿ ಹತ್ಯೆಯ ಕ್ರೌರ್ಯ ಬಯಲಾಗ್ತಾ ಇದೆ. ಏನಿದೆ ಆ ಆಡಿಯೋದಲ್ಲಿ ಅಂತಕ್ಕಂಥದ್ದನ್ನ ನೀವು ಒಂದ್ಸರ್ತಿ ಕೇಳ್ಬಿಡಿ. ಅಷ್ಟೊಂದು ಎವಿಡೆನ್ಸ್ 302ಗೆ FIR ಹೆಸರು ತರಬೇಕಂದ್ರೆ ಸುಮ್ನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಪಕ್ಕ ಅಷ್ಟೊಂದು ಎವಿಡೆನ್ಸ್ 302ಗೆ FIR ಹೆಸರು ತರಬೇಕಂದ್ರೆ ಸುಮ್ನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ಹಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು.
ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ, ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ, ಹೌದು ನೋಸ್ ಕಟ್ ಆಗಿದೆ. ಹೌದು, ಅವ್ನು ರೂಡ್ ಬಾಸ್, ಅವ್ನು ತುಂಬಾ ಹೌದಾ? ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ, ಅವ್ನು ಕುಡಿದ್ಬಿಟ್ರಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಎಲ್ಲ ಸಿಸಿ ಹೌದು, ಪವಿತ್ರ ಕೂಡ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಹೌದು, ಪವಿತ್ರ ಕೂಡ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಹೌದು, ಪವಿತ್ರ ಕೂಡ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓರಲ್ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓರಲ್ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಎಲ್ಲರೂ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನಲ್ಲಿ ಕೊಲ್ಲುವ ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾರೆ. ಆದರೆ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಕೊಲ್ಲಬೇಕು ಅಂತಲೇ ಕರ್ಕೊಂಡು ಬಂದಿದ್ದಾರೆ. ಒಂದು ವಾರ್ನಿಂಗ್ ಕೊಡೋದಾದರೆ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಬಂದು ಗೋಡೌನ್ನಲ್ಲಿಟ್ಟು ಏನು ವಾರ್ನಿಂಗ್ ಕೊಡೋಂಥದ್ದು? ಖಂಡಿತ ಇದು ಕೊಂದು ಹಾಕ್ಬಿಡ್ಬೇಕು, ಇನ್ನು ಜೀವ ಸಹಿತ ಇವನು ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದೇನೆ ಎಲ್ಲರೂ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ. ನೀವು ಆತನನ್ನು ನೋಡಿರ್ಬೋದು, ಆತ ತುಂಬ ಸಣ್ಣಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಿಜ, ಅವ್ರು ಹೇಳಿದ್ದು ಬೌನ್ಸರ್ಗಳು ಹೊಡೆಯೋ ಏಟನ್ನು ತಡೆಯೋಕ್ಕಾಗತ್ತಾ? ಅದರಲ್ಲೂ ಈ ಸಿನಿಮಾದಲ್ಲಿ ತೋರಿಸೋ ಹಾಗೆ ಎಳ್ಕೊಂಬಂದು ಆ ಕತ್ತನ್ನು ಟ್ರಕ್ಗೆ ಗುದ್ದಿಸಿದ್ರೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗದೆ ಇನ್ನೇನಾಗುತ್ತೆ? ವಿಪರೀತವಾಗಿ ಟಾರ್ಚರ್ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ PM ರಿಪೋರ್ಟಲ್ಲಿ ಇರುತ್ತೆ, ಎಲ್ಲೆಲ್ಲಿ ಏಟು ಬಿದ್ದಿದೆ. ಅದೇನೋ ಬೆನ್ನು ಮೂಳೆನೇ ಮುರಿದು ಹೋಗಿದೆಯಂತೆ. ಆ ಪರಿ ಏಟು ಹೊಡೆದ್ರೆ ಹೆಂಗೆ ಬದುಕೋದಕ್ಕೆ ಸಾಧ್ಯ ಆ ವ್ಯಕ್ತಿ ಅಂತ. ಇದು ನಿಜಕ್ಕೂ ಕೂಡ ಒಂದು ಯಾವುದೋ ನಶೆಯಲ್ಲಿ ಮಾಡಿದಾರಾ ಏನು ಎತ್ತ ಮನುಷ್ಯತ್ವ ಅನ್ನೋದು ಮಾತ್ರ ಇವ್ರ ಹತ್ರ ಇಲ್ಲ. ಹಾಗಾದ್ರೆ ಅವ್ರು ಏನು ಮಾತನಾಡಿದ್ರು ಇನ್ನೊಂದು ಸರ್ತಿ ಕೇಳಿ. ಅಷ್ಟೊಂದು ಎವಿಡೆನ್ಸ್ 302 FIR ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಲ್ಲ ಹಾಕಿ ಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ನಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ, ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ, ಹೌದು ನೋಸ್ ಕಟ್ ಆಗಿದೆ. ಹೌದು, ಅವ್ನು ರೂಡ್ ಬಾಸ್, ಅವ್ನು ತುಂಬಾ. ಹೌದಾ? ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಹೌದು, ಪವಿತ್ರ ಕೂಡ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓರಲ್ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಆ ಸಂಭಾಷಣೆಯನ್ನು ನಾನು ಕೇಳ್ತಾ ಇದ್ದೆ. ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನಮ್ಗೆ ಯಾರಿಗೂ ಕೊಲ್ಲೋ ಉದ್ದೇಶ ಇರಲಿಲ್ಲ ಅಂತ ಎಲ್ಲರೂ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಈ ಹೇಳಿಕೆಗಳನ್ನು ಕೇಳ್ತಾ ಇದ್ರೆ, ಇವರ ಸಂಭಾಷಣೆ ಕೇಳ್ತಾ ಇದ್ರೆ, ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್, ಕೊಲೆ ಮಾಡಬೇಕು ಅಂತಲೇ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಕೊಲೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತಾವೇನು ಹೇಳ್ತೀರಾ? ಅರವಿಂದ, ರೇಣುಕಾಸ್ವಾಮಿಯ ಕೊಲೆಯ ಬಗ್ಗೆ ಇಬ್ಬರು ವ್ಯಕ್ತಿಗಳು ಮಾತನಾಡಿರುವ ಆಡಿಯೋ ಏನಿದೆ ಅದು ವೈರಲ್ ಆಗಿದೆ. ಅದರಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಮಾತನಾಡಿರೋ ರೀತಿ ಕಂಡು ಬರ್ತಿದೆ, ಮತ್ತೊಬ್ಬರು ಪೊಲೀಸ್ ಅಧಿಕಾರಿಗೆ ತೀರಾ ಆಪ್ತವಾಗಿರ್ತಕ್ಕಂಥ ವ್ಯಕ್ತಿಯ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಯಾವ ವ್ಯಕ್ತಿ ಈ ಒಂದು ಕೇಸ್ನ ತನಿಖೆಯಲ್ಲಿದ್ದಾರೋ, ತನಿಖೆಯ ಭಾಗವಾಗಿದ್ದಾರೋ ಅಂಥ ವ್ಯಕ್ತಿ ಈ ಪ್ರಕರಣವನ್ನು ಮಾತನಾಡೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಘಟನೆಯ ಬಗ್ಗೆ ಇಂಚಿಂಚು ವಿವರವನ್ನು ಈ ಒಂದು ಆಡಿಯೋದಲ್ಲಿ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಕರ್ತಂದು ಶೆಡ್ನಲ್ಲಿಟ್ಟು ಬೌನ್ಸರ್ಗಳು ಹೊಡೆದ್ರೆ ಆತ ಬದುಕೋದಕ್ಕೆ ಸಾಧ್ಯನಾ?
ಈ ರೀತಿ ಅಂದರೆ ಇವರು ದರ್ಶನ್ ದೊಡ್ಡ ಮಟ್ಟದ ದೇಹವನ್ನು ಹೊಂದಿರತಕ್ಕಂಥವ್ರು, ಆ ಮಟ್ಟಿಗೆ ಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಪಾಪ ಈತ ರೇಣುಕಾ ಸ್ವಾಮಿ ಎಲ್ಲೋ ಒಂಥರ ನೋಡೋದಕ್ಕೆ ಸಣ್ಣದಾಗಿ ಸಣಕಲು ದೇಹದ ವ್ಯಕ್ತಿ. ಆತನ ಮೇಲೆ ಇವರ ಕ್ರೌರ್ಯ ಪೌರುಷವನ್ನ ತೋರಿಸಿದ್ದಾರೆ. ಕೋಳಿಯನ್ನ ಮೇಲಕ್ಕೆ ಎಸೆದಂತೆ ರೇಣುಕಾ ಸ್ವಾಮಿಯನ್ನು ಹಿಡಿದು ಮೇಲಕ್ಕೆ ಎಸ್ತಿದ್ದಾರೆ, ಕೆಳಗೆ ಬೀಳಿಸಿದ್ದಾರೆ. ಆ ಬಳಿಕ ಆತನನ್ನ ಹಿಡಿದು ಟ್ರಕ್ಗೆ ಆತನ ತಲೆಯನ್ನ ಗುಚ್ಚಿದ್ದಾರೆ. ಆ ಜಾಗ ಶೆಡ್ನ ಗೋಡೌನ್ ಜಾಗ ಏನಿದೆ, ಪಟ್ಟಣಗೆರೆಯ ಜಾಗ, ಅದು ಫೈನಾನ್ಸ್ ಅನ್ನ ಕಟ್ತಾ ಇದ್ದಂಥವರಿಂದ ಕಿತ್ಕೊಂಡು ಅವರ ಬಳಿ ಸೀಸ್ ಮಾಡಿ ಈ ಆಟೋ, ಕಾರು, ಟ್ರಕ್ಕು, ಬಸ್ಸು, ಲಾರಿ ಹೀಗೆ ಎಲ್ಲವನ್ನ ಸೀಸ್ ಮಾಡಿ ಇಡುವಂತಹ ಜಾಗ. ಆ ಜಾಗದಲ್ಲಿ ಇಟ್ಟು ಮನಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ದಾರೆ. ಯಾವ ರೀತಿ ಮನಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂದ್ರೆ ಇದು ಅಷ್ಟು ಸುಲಭವಾಗಿ ಬೇಲಾಗೋದಿಲ್ಲ. ಅಟ್ಲೀಸ್ಟ್ 1 ವರ್ಷವಾದ್ರೂ ಬೇಕಾಗುತ್ತೆ ಅನ್ನೋ ಮಟ್ಟಿಗೆ ಆ ಅಧಿಕಾರಿ ಮಾತನಾಡಿದ್ದಾರೆ. ಮತ್ತೆ ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಕಸ್ಟಡಿಗೆ ಪಡೆದುಕೊಳ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಆ ಅಧಿಕಾರಿ ಮಾತನಾಡಿದ್ದಾರೆ. ಮತ್ತೊಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ದರ್ಶನ್ನ ಪ್ರಕರಣದಿಂದ ಹೊರಗಿಡಬೇಕು, ಆರೋಪಿಯನ್ನಾಗಿ ಮಾಡಬಾರ್ದು ಅಂತೇಳಿ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಫೋನ್ ಮಾಡಿ ಡಿಮ್ಯಾಂಡ್ ಅನ್ನ ಇಟ್ಟರು, ಒತ್ತಡವನ್ನ ಹೇರುವ ಕೆಲಸವನ್ನ ಮಾಡಿದ್ರು. ಆದ್ರೆ ಕಮಿಷನರ್ ಸಾಹೇಬರು ಇದ್ಯಾವುದಕ್ಕೂ ಕೂಡ ಸೊಪ್ಪನ್ನ ಹಾಕ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಅಧಿಕಾರಿ ಮಾತನಾಡಿದ್ದಾರೆ. ಮತ್ತೊಂದು ವಿಚಾರವನ್ನ ಗಮನ ಸೆಳೆದಿದ್ದಾರೆ. ಯಾಕಂತ ಹೇಳಿದ್ರೆ ಹೊರಗಡೆಯವರಿಗೆ ಈ ವಿಚಾರ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಈ ಪ್ರಕರಣ ಹೊರಗೆ ಬರೋದಕ್ಕೂ ಮೊದಲು ಪವಿತ್ರ ಗೌಡ ಮೇಲೂ ಕೂಡ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರೆ. ಕಳೆದ ಸೋಮವಾರವಷ್ಟೇ ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇಷ್ಟರ ಮಟ್ಟಿಗೆ ರೇಣುಕಾ ಸ್ವಾಮಿಯ ಮೇಲೆ ಇವರು ಕ್ರೌರ್ಯವನ್ನ ತೋರಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮೂರ್ತಿ, ಧನ್ಯವಾದ. ಸೊ ಇದು ಆ ಪ್ರಕರಣದ ಭೀಕರತೆ, ಕರಾಳತೆ ಮತ್ತು ಭೀಭತ್ಸತೆಯನ್ನು ಬಿಂಬಿಸ್ತಕ್ಕಂಥ ಮಾತುಗಳು, ಅವರೇ ಆಡಿರತಕ್ಕಂಥ ಮಾತು.